ಇವತ್ತು ನಾವು ಮಾತಾಡೋಕ್ ಹೊರಟಿರೋದು Z5 ನಲ್ಲಿ ಸ್ಟ್ರೀಮ್ ಆಗ್ತಿರೋ ಡೊಮಿನಿಕ್ ಅಂಡ್ ದ ಲೇಡೀಸ್ ಪರ್ಸ್ ಸಿನಿಮಾ ಬಗ್ಗೆ. ಇದೊಂದು ಸ್ಲೋ ಬರ್ನ್ ಥ್ರಿಲ್ಲರ್ ಅಂತ. ಅಂದ್ರೆ ಏನಪ್ಪಾ ಅಂದ್ರೆ ಕತೆ ನಿಧಾನವಾಗಿ ಮೆಲ್ಲಗೆ ಸಾಗುತ್ತೆ, ಆದ್ರೆ ಅದು ನಮ್ಮನ್ನ ಕಥೆಯೊಳಗೆ ಸಂಪೂರ್ಣವಾಗಿ ಎಳ್ಕೊಂಡ್ಬಿಡುತ್ತೆ. ಕೊನೆಗೆ ಹಬ್ಬಾ ಅಂತೊಂದು ದೊಡ್ಡ ಶಾಕ್ ಕೊಡುತ್ತೆ. ಅದೇ ಸ್ಲೋ ಬರ್ನ್ ಥ್ರಿಲ್ಲರ್. ಕಥೆಯ ಪರಿಚಯಕ್ಕೆ ಬರೋಣ. ಈ ಇಡೀ ಸಿನಿಮಾದ ಅಡಿಪಾಯ ಇರೋದೇ ಎರಡು ವಿಷಯಗಳ ಮೇಲೆ, ಒಂದು ಪರ್ಸ್ ಮತ್ತೆ ಒಬ್ಬ ಡಿಟೆಕ್ಟಿವ್. ಸಿಂಪಲ್ ಅಲ್ವಾ? ಇಲ್ಲಿರೋ ಡಿಟೆಕ್ಟಿವ್ನ ಹೆಸರು ಡೊಮಿನಿಕ್. ಈತ ಮೊದಲು ಡಿಪಾರ್ಟ್ಮೆಂಟ್ನಲ್ಲಿದ್ದ ಆಫೀಸರ್, ಆದರೆ ಈಗ ತನ್ನದೇ ಆದ ಒಂದು ಡಿಟೆಕ್ಟಿವ್ ಏಜೆನ್ಸಿ ನಡೆಸ್ತಾ ಇದ್ದಾನೆ. ಈ ಡೊಮಿನಿಕ್ ಅನ್ನೋ ಪಾತ್ರವೇ ಸಿನಿಮಾದ ನಿಜವಾದ ಹೈಲೈಟ್. ಹಾಗಾದ್ರೆ ಈ ಡೊಮಿನಿಕ್ ಹತ್ರ ಬಂದಿರೋ ಕೇಸ್ ಎಂತದ್ದು ಅಂತೀರಾ? ಜಸ್ಟ್ ಒಂದು ಲೇಡೀಸ್ ಪರ್ಸ್ ಕಳೆದು ಹೋಗಿದೆ, ಅದರ ಓನರ್ ಯಾರು ಅಂತ ಕಂಡುಹಿಡಿಬೇಕು ಅಷ್ಟೇ. ನಂಬೋಕಾಗಲ್ಲ ಅಲ್ವಾ? ಇಂಥ ಒಂದು ಸಣ್ಣ ಕೇಸ್ನಿಂದ ಶುರುವಾಗೋ ಕಥೆ ಎಲ್ಲಿಗೋ ಹೋಗಿ ನಿಲ್ಲುತ್ತೆ. ಹಾಗಾದ್ರೆ ಈ ಸಿನಿಮಾದಲ್ಲಿ ನಮ್ಮನ್ನ ಹಿಡಿದಿಡುವಂತ ಅಂಶಗಳು ಯಾವುವು? ಸಿನಿಮಾದ ಅಸಲಿ ಮ್ಯಾಜಿಕ್ ಇರೋದೇ ಕೆಲವು ವಿಷಯಗಳಲ್ಲಿ. ಮೊದಲನೆಯದು ಡೊಮಿನಿಕ್ ಪಾತ್ರ, ಎರಡನೇದು ತನಿಖೆ ನಡೆಯೋ ರೀತಿ ಅಂದ್ರೆ ಇನ್ವೆಸ್ಟಿಗೇಷನ್, ಮತ್ತು ಮೂರನೇದು ಆ ಎಲ್ಲರನ್ನೂ ದಂಗುಬಡಿಸೋ ಕ್ಲೈಮ್ಯಾಕ್ಸ್ ಟ್ವಿಸ್ಟ್. ಮೊದಲಿಗೆ ಡೊಮಿನಿಕ್ ಪಾತ್ರದ ಬಗ್ಗೆ ಮಾತಾಡೋಣ. ಅವನ ಅಬ್ಸರ್ವೇಷನ್ ಪವರ್, ಅವನು ಪ್ರಶ್ನೆ ಕೇಳೋ ಸ್ಟೈಲ್ ಅಷ್ಟೇ ಯಾಕೆ, ಅವನ ಲೈಫ್ ಸ್ಟೈಲ್ ಕೂಡ ತುಂಬಾ ವಿಭಿನ್ನವಾಗಿದೆ. ಸಿನಿಮಾ ಮುಗಿದ ಮೇಲೂ ಈ ಕ್ಯಾರೆಕ್ಟರ್ ನಮ್ ಜೊತೆ ಉಳಿಯುತ್ತೆ. ಇನ್ನೆರಡನೇ ಪಾಯಿಂಟು ತನಿಖೆ. ಜಸ್ಟ್ ಒಂದು ಪರ್ಸ್ ಕೇಸ್ ಅಂತ ಶುರುವಾದ ಇನ್ವೆಸ್ಟಿಗೇಷನ್ ಹೋಗ್ತಾ ಹೋಗ್ತಾ ಒಂದು ದೊಡ್ಡ ಮಿಸ್ಟ್ರಿ ಆಗಿ ಬದಲಾಗುತ್ತೆ. ಸಿನಿಮಾ ನೋಡ್ತಾ ಇರೋ ನಮ್ಗೆ ಓ ಇವನೇ ಇರ್ಬೇಕು ಕಳ್ಳ, ಇಲ್ಲ ಅವಳೇ ಇರ್ಬೋದು ಅಂತ ಒಂದಾದ್ಮೇಲೆ ಒಂದು ಗೆಸ್ ಮಾಡ್ತಾ ಇರ್ತೀವಿ. ತನಿಖೆಯ ಈ ರೀತಿ ಸಾಗೋದಿದೆಯಲ್ಲ, ಅದು ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ಸ್ ಇದ್ರೂ ಆ ಒಂದೇ ಒಂದು ಸಮಸ್ಯೆ, ಪೇಸಿಂಗ್ ಅಂದ್ರೆ ಸಿನಿಮಾದ ವೇಗ. ಸಿನಿಮಾ ಸ್ವಲ್ಪ ಹೆಚ್ಚಾಗಿಯೇ ನಿಧಾನವಾಗಿದೆ. ಆದ್ರೆ ಇಲ್ಲಿ ನಿಧಾನ ಅಂದ್ರೆ ಕಥೆನೇ ಇಲ್ಲ ಅಂತಲ್ಲ, ಕಥೆಯಲ್ಲಿ ಘಟನೆಗಳು ನಡೀತಾನೆ ಇರುತ್ತೆ. ಆದ್ರೆ ಪಾತ್ರಗಳು ಮಾತಾಡೋ ರೀತಿ ಇದೆಯಲ್ಲ, ಅವರು ತುಂಬಾ ಯೋಚನೆ ಮಾಡಿ ನಿಧಾನವಾಗಿ ಪದಗಳನ್ನ ಅಳೆದು ತೂಗಿ ಮಾತಾಡ್ತಾರೆ. ಇದು ಈ ಸಿನಿಮಾದಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಹಾಗಾದ್ರೆ ಕೊನೆಗೂ ಈ ಸಿನಿಮಾ ನೋಡ್ಬೇಕಾ ಬೇಡ್ವಾ? ಫೈನಲ್ ವರ್ಡಿಕ್ಟ್ ಏನ್ ಹೇಳುತ್ತೆ ಅಂತ ನೋಡೇ ಬಿಡೋಣ ಬನ್ನಿ. ನಟನೆ ವಿಷಯಕ್ಕೆ ಬಂದ್ರೆ ಮಮ್ಮೂಟಿಯವರ ಪರ್ಫಾರ್ಮೆನ್ಸ್ ಬಗ್ಗೆ ಎರಡೂ ಮಾತಿಲ್ಲ, ಎಕ್ಸಲೆಂಟ್ ಅಂತ. ಅಷ್ಟೇ ಅಲ್ಲ, ಬೇರೆ ಸಪೋರ್ಟಿಂಗ್ ಆಕ್ಟರ್ಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾದ ಫ್ಲೋಗೆ ತಕ್ಕ ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಚೆನ್ನಾಗಿದೆ. ಸೊ ನೋಡ್ಬೇಕಂದ್ರೆ Z5 ನಲ್ಲಿ ನೋಡ್ಬೋದು. ಫ್ಯಾಮಿಲಿ ಜೊತೆ ನೋಡ್ಬೋದಂದ್ರೆ ಖಂಡಿತ ನೋಡ್ಬೋದು. ಯಾವುದೇ ಅಡಲ್ಟ್ ಸೀನ್ಗಳಾಗ್ಲಿ ಕೆಟ್ಟ ಭಾಷೆ ಆಗ್ಲಿ ಇಲ್ಲ. ತಾಳ್ಮೆ ಇಟ್ಕೊಂಡು ನೋಡಿದ್ರೆ ಇದೊಂದು ಒಳ್ಳೆ ಸ್ಲೋ ಬರ್ನ್ ಥ್ರಿಲ್ಲರ್ ಅನುಭವ ಕೊಡುತ್ತೆ.